ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಬೆಳಗ್ಗೆ 6:45 ಆಗಿದೆ. ಇವತ್ತು ನನ್ನ ಸ್ಪೆಷಲ್ ಡೇ ಆ್ಯಂಡ್ ಸ್ಪೆಷಲ್ ಫಂಕ್ಷನ್, ನನ್ನ ಸೀಮಂತ ಶಾಸ್ತ್ರ. ಎವರಿ ಗರ್ಲ್ಸ್ ಡ್ರೀಮ್ಸ್ ಅಂತಲೇ ಹೇಳ್ಬೋದು. ನಾನು ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಏನಕ್ಕಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ಆ್ಯಂಡ್ ಜೊತೆಗೆ ವರ್ಕ್ ಮಾಡ್ತಾಯಿದ್ದೆ. ಆದ್ದರಿಂದ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ನೋಡಿ, ಮೆಹಂದಿ ಈ ರೀತಿ ಬಂದಿದೆ. ಇವಾಗ ವಾಶ್ ಮಾಡಬೇಕು. ಡಾರ್ಕ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಹೊರಗಡೆ ನೋಡಿದ್ರೆ ತುಂಬ ಮಳೆ ಬರ್ತಿತ್ತು. ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ, ಮಳೆಗಾಲ ಆಗಿರೋದ್ರಿಂದ ಮಳೆ ಬಂದೇ ಬರುತ್ತೆ. ಆ್ಯಂಡ್ ನೈಟ್ ನಾವು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಮಲಗಿದ್ದು, ಸೊ ಅದರಿಂದ ಲೇಟ್ ಆಯಿತು. ಪ್ಲೇಟ್ ಡೆಕೋರೇಷನ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲವೂ ಸಹ ನಾವೇ ಮಾಡ್ಕೊಳ್ತಾ ಇರೋದು. ಆದ್ದರಿಂದ ಸ್ವಲ್ಪ ರಿಸ್ಕಿ ಆಯಿತು ನನಗೆ ರಿಸ್ಕ್ ಆದರೂ ಸಹ ನಾನೇ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ. ಆದ್ದರಿಂದ ನಾನು ಎಲ್ಲದರಲ್ಲೂ ನಾನೇ ಪ್ರಿಪ್ರೇಷನ್ ಮಾಡ್ಕೋತೀನಿ. ಆ್ಯಂಡ್ ಇದು ನನ್ನ ಬ್ಲೌಸ್. ನಾನು ಇವಾಗಲೇ ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಮುಂದೆ ನಂಗೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಇದನ್ನು ನಾಟ್ ವರ್ಕ್ ಆ್ಯಂಡ್ ಜರಿ ವರ್ಕ್ ಹಾಕ್ಸಿ ಮಾಡಿಸಿರುವಂಥದ್ದು. ಆ್ಯಂಡ್ ನನ್ನ ಸ್ಯಾರಿನ ಗ್ರೀನ್ ಆ್ಯಂಡ್ ಆಫ್ ವೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಈ ಕಾಂಬಿನೇಷನ್ ಟ್ರೆಂಡಿಂಗ್ ಕಲರ್ ಅಂತಲೇ ಹೇಳ್ಬೋದು. ಆಫ್ ವೈಟ್ ಗ್ರೀನ್, ಆಫ್ ವೈಟ್ ರೆಡ್ ನೋಡಿರ್ತೀರ ನೀವು ಕಾಮನ್ ಆಗಿ. ಆ್ಯಂಡ್ ಶಾಸ್ತ್ರಕ್ಕೆಲ್ಲ ಹಸಿರು ಸೀರೆನೇ ತೊಗೋಬೇಕಲ್ವಾ, ಅದಕ್ಕೆ ಹಸಿರು ಸೀರೆನೇ ತೊಗೊಂಡಿದ್ದೀನಿ. ಆ್ಯಂಡ್ ಕುಚ್ಚನ್ನ ನಾನು ಈ ರೀತಿ ಹಾಕ್ಸಿದ್ದೀನಿ. ಈ ಕುಚ್ಚನ್ನ ನನಗೆ ನಮ್ಮ ಅಕ್ಕನೇ ಹಾಕ್ಕೊಟ್ಟಿದ್ದು. ತುಂಬ ಚೆನ್ನಾಗಿ ಹಾಕಿದ್ದಾಳೆ. ಈ ಜ್ಯುವೆಲ್ಲರಿ ಸೆಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಫಂಕ್ಷನ್ ಅಂತ ಅಂದರೆ ಹಿಂದಿನ ದಿನವೇ ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಮೇಕಪ್ ಸೆಟ್ಟು ಆ್ಯಂಡ್ ಹೇರ್ಗೆ ಜ್ಯುವೆಲ್ಲರಿ ಸೆಟ್ ಎಲ್ಲವನ್ನೂ ಸಹ ಸಪ್ರೇಟ್ ತೆಗ್ದು ಮಡಗಿರ್ತೀನಿ. ಏನಕ್ಕಂತಂದರೆ ನಾವು ಫಂಕ್ಷನ್ ದಿನ ಎಲ್ಲವನ್ನು ಅರೇಂಜ್ ಮಾಡ್ಕೊಳಕ್ಕಾಗಲ್ಲ, ಅದು ನಮಗೆ ರಿಸ್ಕಿ ಅನಿಸುತ್ತೆ. ಆ್ಯಂಡ್ ಈ ಚೋಕರ್ನ ನೋಡ್ತಿದ್ದೀರಲ್ಲ, ಇದು ನಾನು ಇವಾಗ ಮಾಡಿಸ್ಕೊಂಡಿರುವಂಥದ್ದು ಸೀಮಂತ ಫಂಕ್ಷನ್ಗೆ ಅಂತಾನೆ ನನ್ನ ಹಸ್ಬೆಂಡ್ ನನಗೆ ಮಾಡಿಸ್ಕೊಟ್ಟಿದ್ದಾರೆ. ಈ ಚೋಕರ್ ಜೊತೆ ನಾನು ಈ ಕಾಸಿನ ಸರನ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಸಿನ ಸರನೂ ಸಹ ತುಂಬ ಡಿಫ್ರೆಂಟ್ ಆಗಿದೆ. ಬೇರೆ ಕಾಸಿನ ಸರ ಡಿಸೈನ್ ಥರ ಇಲ್ಲ. ಆ್ಯಂಡ್ ಇದಕ್ಕೆ ಸೂಟ್ ಆಗುವಂಥ ಈ ಇಯರಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಫಂಕ್ಷನ್ ದಿನ ನಾವೇ ವಿಡಿಯೋ ಮಾಡಿ ನಾವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ ತುಂಬ ರಿಸ್ಕಿ ಅನಿಸುತ್ತೆ. ನನ್ನ ಫಂಕ್ಷನ್ದು ತುಂಬ ಕ್ಲಿಪ್ಸ್ ನನ್ನ ಹತ್ರ ಇಲ್ಲ, ಎಲ್ಲೋ ರೇರ್ ಕ್ಲಿಪ್ಸ್ ಇರೋದ್ರು. ಆದ್ದರಿಂದ ನಾನು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ. ನಾನು ಮೇಕಪ್ ಮಾಡ್ಕೊಳ್ಳೋ ವೀಡಿಯೋನೂ ಸಹ ನಾನು ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ, ಫೈನಲಿ ಈ ರೀತಿ ಕಾಣಿಸ್ತಾ ಇದ್ದೀನಿ. ತುಂಬ ಟಯರ್ಡ್ ಆಗಿರೋದ್ರಿಂದ ಟೈಮ್ ತೊಗೊಂಡು ನಾನು ಮೇಕಪ್ ಮಾಡಿಕೊಂಡೆ. ಆ್ಯಂಡ್ ಹೇರ್ ಸ್ಟೈಲ್ ಈ ಥರ ನಾನು ಹಾಕ್ಕೊಂಡಿದ್ದೀನಿ. ನಾನು ರೆಡಿ ಆಗೋಷ್ಟರಲ್ಲಿ ನಿಜಕ್ಕೂ ಶಾಸ್ತ್ರಕ್ಕೆ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಅಮ್ಮನ ಕಡೆಯವರೆಲ್ಲ ಆಲ್ರೆಡಿ ಬಂದುಬಿಟ್ಟಿದ್ರು. ಆದರೂ ಹರಿಯಪ್ಪಲ್ಲೇ ನಾನು ದಿಲ್ಲಿಗೆ ಫೋಟೋನ ತೆಗೆಸ್ಕೊಂಡ್ವಿ. ಸೀಮಂತ ಫಂಕ್ಷನ್ಸ್ ಅಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಸ್ಪೆಷಲ್ ಫಂಕ್ಷನ್ ಆ್ಯಂಡ್ ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ. ನನಗೂ ಸಹ ಹಾಗೆ. ಈ ಸ್ಪೆಷಲ್ ಫಂಕ್ಷನ್ನಲ್ಲಿ ನಾನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನನಗದು ತುಂಬ ಖುಷಿ ಕೊಡ್ತು. ನೋಡಿ, ನಾನು ನೈಟ್ ಹೇಳಿದ್ನಲ್ಲ ಇದೆಲ್ಲ ಗಿಫ್ಟ್ ರ್ಯಾಪ್ ಮಾಡಿದ್ವಿ ಅಂತ. ಸೊ ಪೇಪರ್ ರ್ಯಾಪ್ ಮಾಡಿ ಸೆಲೋ ಟೇಪ್ನ ಹಾಕಿ ಗಿಫ್ಟ್ದು ಹಾಕಿದ್ವಿ. ಈ ರೀತಿ ಸಿಂಪಲಾಗಿ ನಾವು ಮಾಡ್ಕೋಬೋದು. ಅದಾದ ನಂತರ 9 ಜನ ನನಗೆ ಶಾಸ್ತ್ರ ಮಾಡಿದ್ರು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ರೀತಿ ನೋಡಿದ್ರೆ ಫಸ್ಟು ಹಸ್ಬೆಂಡ್ ಮಾಡಿ ಅದಾದಮೇಲೆ ಬೇರೆ ಮಾಡ್ತಾರೆ. ಬಟ್ ನಮ್ಮ ಕಡೆ ಆ ರೀತಿ ಇಲ್ಲ. ಫಸ್ಟು 9 ಜನ ಮುತ್ತೈದೆಯರು ಮಾಡಿ ಅದಾದಮೇಲೆ ಹಸ್ಬೆಂಡ್ ಮಾಡ್ತಾರೆ. ಆ ಫಂಕ್ಷನ್ ದಿನ ಅಂತೂ ತುಂಬ ಹೂವು, ಅರಿಶಿನ, ಕುಂಕುಮ, ಏನೋ ಒಂಥರ ಬಳೆ, ಕೈ ತುಂಬ ಬಳೆ, ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ಕೊಡ್ತಾ ಇರುತ್ತೆ. ಅದೇನು ನಮಗೆ ಇರಿಟೇಷನ್ ಅಂತ ಅನ್ನಿಸ್ತಾ ಇರಲ್ಲ. ನನಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಆತಂಕ ಆಗ್ತಿತ್ತು, ಎಲ್ಲಿ ಮಳೆ ಬಂದುಬಿಡುತ್ತೆ, ಫಂಕ್ಷನ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ. ಆ್ಯಂಡ್ ನಾನು 7 ಮಂತಿಗೇ ಸೀಮಂತ ಶಾಸ್ತ್ರನ ಮಾಡಿಸ್ಕೋತಾ ಇದ್ದೀನಿ. ನನಗೆ 9 ಮಂತ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಆಷಾಢ ಬಂದುಬಿಡುತ್ತೆ. ಆವಾಗ ನಾನು ಮಾಡಿಸ್ಕೊಳ್ಳೋಕ್ಕಾಗದೇ ಇರ್ಬೋದು. ಆದ್ದರಿಂದ ಇವಾಗಲೇ ಮಾಡಿಸ್ಕೋತಾ ಇದ್ದೀನಿ. ನಾನು ಇನ್ವೈಟ್ ಮಾಡಿರೋರು ಆಲ್ಮೋಸ್ಟ್ ಎಲ್ಲ ಬಂದಿದ್ದರು. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ಸಹ ಬಂದಿದ್ದರು. ನಾನು ಹೇಳಿದ್ನಲ್ಲ ಫಸ್ಟೇ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗುತ್ತೋ ಇಲ್ವೋ ಅಂತ, ನನಗೆ ಹಾಗೆ ಸಿಗಲಿಲ್ಲ. ಆದ್ದರಿಂದ ನಾನು ಫೋಟೋನ ಅಟ್ಯಾಚ್ ಮಾಡಿದ್ದೀನಿ. ಶಾಸ್ತ್ರ, ಫೋಟೋ ಸೆಷನ್ ಎಲ್ಲ ಮುಗೀತು. ಇವಾಗ ಫೈನಲಾಗಿ ನಾನು ನನ್ನ ತವ್ರ ಮನೆಗೆ ಹೋಗಬೇಕು. ಇದು ನನ್ನ ಗಂಡನ ಮನೆ ಒಳಗೆ ಮಾಡ್ತಿರುವಂತಹ ಶಾಸ್ತ್ರ. ಇದನ್ನು ನನ್ನ ಮಡಲಿಗೆ ಕಾಯಿ, ಹಣ್ಣು, ಹೂ ಎಲ್ಲವನ್ನು ಹಾಕಿ 3 ಜನ ನನಗೆ ಅರಿಶಿನ ಕುಂಕುಮ ಹಾಕಿ
ಹೂವನ್ನ ಮುಡಿಸ್ತಾರೆ. ನಾನು ಅದನ್ನು ಮಡ್ಲು ಕಟ್ಕೊಂಡು ನನ್ನ ತವ್ರ ಮನೆಗೆ ನಾನು ತಗೊಂಡೋಗ್ಬೇಕು. ನಿಜವಾಗ್ಲೂ ಇಷ್ಟು ಬೇಗ ಮುಗ್ದೋಯ್ತು ಅಂತ ಅನ್ನಿಸ್ತಿತ್ತು ಅವತ್ತು. ಅಷ್ಟು ಟೈಮ್ ಬೇಗ ಹೊರಟಿತ್ತು. ಆ್ಯಂಡ್ ನಾನು ಹೋಗ್ಬೇಕಾದ್ರೆ ಕೊನೆಯಲ್ಲಿ ಮಳೆ ಬಂತು. ಬೆಳಗ್ಗೆ ಕೂಡ ಮಳೆ, ಹೋಗ್ಬೇಕಾದ್ರೂ ಮಳೆ, ಮಿಡಲಲ್ಲಿ ಮಾತ್ರ ಗ್ಯಾಪ್ ಕೊಟ್ಟಿತ್ತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಈ ಶಾಸ್ತ್ರ ಆದ ತಕ್ಷಣ ನಮ್ಮ ತವ್ರ ಮನೆಗೆ ನಮ್ಮನ್ನು ಕಳಿಸ್ತಾರೆ. ನಾವು ಪಾಪವಾಗಿ ನನ್ನ ಗಂಡನ ಮನೆಯವರು ಮತ್ತೆ ಇಲ್ಲಿಗೆ ಕರೆಯೋ ತನಕ ಈ ಮನೆಗೆ ಬರೋ ಹಾಗಿಲ್ಲ. ಈ ಶಾಸ್ತ್ರ ಆದಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟೇ ನನ್ನ ಹತ್ರ ಇದ್ದಿದ್ದು ಕ್ಲಿಪ್ಸು. ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡಬೇಕಂತ, ಬಟ್ ಅದು ಆಗಲಿಲ್ಲ. ಇರೋ ಕ್ಲಿಪ್ಸ್ನೇ ಹಾಕಿ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.